ಈ ಬೂಡ್ಲೆ ಹಣ್ಣನ್ನು ತಿಂದು ಲಿವರು ಫೇಲ್ ಆಗ್ತದೆ ಅಂತ ಹೇಳಿದರೆ ಕೇಳುವಂತಹ ನಮ್ಮ ಜನ ಇರುವಾಗ ಏನು ಹೇಳಬೇಕು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಏನೇ ತಿಂದರೂ ಕೂಡ ಜೀರ್ಣಿಸಿಕೊಳ್ಳತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಅದು ಮೆತ್ತಗೆ ಸ್ಮೂತು ಮತ್ತು ಹಣ್ಣನ್ನು ತಿಂದಾಗ, ವಿಶೇಷವಾಗಿ ಹಣ್ಣು ಅದು ತಿಂದಾಗ ಕೆಡ್ತದೆ ಅಂತಂದರೆ ಹೇಗೆ ನಂಬತಕ್ಕಂಥದ್ದು ಅಲ್ವಾ? ಆದರೆ ಇಲ್ಲೊಂದು ಘಟನೆ ಅದೇ ಆಗಿರುವುದರಿಂದಾಗಿ ಹೇಳ್ತೇನೆ. ಲಿವರ್ ಹೇಳ್ತಕ್ಕಂಥದ್ದು ಫೇಲ್ ಆಗ್ತಕ್ಕಂಥದ್ದು ಮೆಡಿಷನ್ನಿಂದಾಗಿಯೂ, ಅನಂತರದಲ್ಲಿ ಈಗಿನ ಸರಾಯ ಅಂತ ಏನು ನಾವು ಕರಿತೇವೆ ಅದರಿಂದಾಗಿಯೂ ಹೊರತು ಬೇರೆಯದಾದಂಥ ಕಬ್ಬಿಣ ಅಥವಾ ಸ್ಟೀಲು ಈ ಥರದ ವಸ್ತುವನ್ನು ನುಂಗಿದರೆ ಫೇಲ್ ಆಗುವುದು ಸಹಜ ಅಲ್ಲ ಅಂಥೇಳಿ. ಆದರೆ ಸಹಜವಾಗಿ ಫೇಲ್ ಆಗುವುದಕ್ಕೆ ಸಾಧ್ಯವಿಲ್ಲ. ಕೆಲವು ಜನರ ಅಭಿಪ್ರಾಯ ಏನು ಅಂತ ಕೇಳಿದರೆ ದೈವಿಕವಾದಂತಹ ಶಕ್ತಿಯನ್ನು ನಂಬ್ತಾ ಇಲ್ಲ ಅಂತ. ಯಾಕೆ ನಂಬದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ನಂಬಿಸುವ ಪ್ರಯತ್ನವನ್ನು ನೀವು ಮಾಡ್ತೀರಿ ಅಂತ ನಮ್ಮ ಪ್ರಶ್ನೆ. ಆರೋಗ್ಯ, ಆನಂತರದಲ್ಲಿ ಆಯಸ್ಸು, ಆನಂತರದ ಉದ್ಯೋಗ, ವ್ಯವಹಾರ ಇತ್ಯಾದಿಗಳನ್ನು ಎಲ್ಲವನ್ನು ಕೂಡ ಪ್ರಪಂಚದಲ್ಲಿ ದೈವಿಕವಾದಂತಹ ನೆಲೆಗಟ್ಟಿನಲ್ಲಿ ಮತ್ತು ಆತನ ಚಕ್ರದ ಪ್ರಕಾರದಲ್ಲೇ ಆಗ್ತಕ್ಕಂಥದ್ದು ಹೇಳುವಂಥದ್ದು ಗೊತ್ತಾಗ್ತದೆ. ಆದರೆ ಅಲ್ಲಿಯ ತನಕ ಈ ಥರ ಕಾಲ ಚಕ್ರ ಬೆಳೆದಿರ್ತದೆ. ಆದರೆ ಒಂದು ಗಾಜಿನ ಬೆಲೆ ಗಾಜಿಗೆ ಸೀಮಿತ, ವಜ್ರದ ಬೆಲೆ ವಜ್ರಕ್ಕೆ ಸೀಮಿತ. ನೋಡಲಿಕ್ಕೆ ಗಾಜು ಮತ್ತು ವಜ್ರ ಇವೆರಡೂ ಕೂಡ ಒಂದೇ ಥರ ಕಂಡು ಬರ್ತದೆ. ಗೊತ್ತಿಲ್ಲದೆ ಇರ್ತಕ್ಕಂಥವರಿಗೆ ಅದು ಸೀಸ ಅಥವಾ ಗಾಜು ಅಂತ ಹೇಳುವುದಾಗಿ ಹೇಳ್ತಾ ಇರ್ತಾರೆ. ಆದರೆ ವಜ್ರದ ಬೆಲೆ ಮಾತ್ರ ಯಾವತ್ತಿಗೂ ಕೂಡ ಕಡಿಮೆ ಆಗುವುದಿಲ್ಲ ಮತ್ತು ಅದರಲ್ಲಿ ಇರ್ತಕ್ಕಂತಹ ಆ ಒಂದು ಶಕ್ತಿ ಅದಕ್ಕೆ ಸದಾಕಾಲವೂ ಇರ್ತದೆ. ಅದಕ್ಕೆ ಕೋಟಿ ಕೋಟಿ ಬೆಲೆ ಹಡಿತಕ್ಕಂಥದ್ದು. ಅದೇ ರೀತಿಯಲ್ಲೇ ದೈವಿಕವಾದಂತಹ ಶಕ್ತಿ ಇಲ್ಲದೆ ಇರತಕ್ಕಂಥವರು ಕೂಡ ಅದೇ ರೀತಿಯಲ್ಲಿ ಕಂಡು ಬಂದರೂ ಕೂಡ ಅದು ಸೀಸದ ಥರನೇ ಕಾಣಿಸುತ್ತೆ. ಇನ್ನು ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ವಜ್ರವಾಗಿ ಇರ್ತಾರೆ. ವಜ್ರದ ರೀತಿಯಲ್ಲೇ ಇರತಕ್ಕಂಥದ್ದು ಯಾವತ್ತಿಗೂ ಕೂಡ ವಜ್ರವೇ. ಅದೇ ರೀತಿಯಲ್ಲೇ ದೈವಿಕವಾದಂತಹ ಶಕ್ತಿ ವಜ್ರಕ್ಕಿಂತನೂ ಅಧಿಕವಾಗಿರ್ತಕ್ಕಂಥದ್ದು. ನಂಬದೇ ಇದ್ದವರು ಸ್ಮಶಾನವನ್ನು ಸೇರ್ತಾರೆ, ನಂಬಿದವರು ಬದುಕಿನಲ್ಲಿ ಔನ್ನತವಾದಂತಹ ಪರ್ವತವನ್ನು ಏರ್ತಾರೆ.